ಸ್ಟಾರ್ಟಿಂಗ್ ನಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಅದರಲ್ಲಿ ದೋಕ್ಯೂಂಗ್ನ ತಂದೆ ತಾಯಿ ಸತ್ತಿರ್ತಾರೆ. ಮತ್ತೆ ಅವರ ಸಂಬಂಧಿಕರೆಲ್ಲ ಅವರನ್ನ ಯಾರು ನೋಡ್ಕೋತಾರೆ, ಅವರನ್ನ ಅನಾಥಾಶ್ರಮಕ್ಕೆ ಸೇರ್ಸೋಣ ಅಂತ ಮಾತಾಡ್ತಾ ಇರ್ತಾರೆ. ಆಗ್ಲೇ ಅಲ್ಲಿ ದೋಕ್ಯೂಂಗ್ನ ಚಿಕ್ಕಮ್ಮ ಬರ್ತಾರೆ. ಮತ್ತೆ ಅವರು ಸುಮಾರಷ್ಟು ದೋಕ್ಯೂಂಗ್ನ ಅಮ್ಮನ ಹಾಗೆ ಕಾಣ್ತಿದ್ರು. ಅವರು ದೋಕ್ಯೂಂಗ್ ಮತ್ತೆ ಅವನ ತಮ್ಮನಿಗೆ ಅವರೇ ಸಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವರ ಸಂಬಂಧಿಕರೆಲ್ಲ ಹೇಳ್ತಾರೆ, ನೀನ್ ಅವರನ್ನ ಹೇಗ್ ನೋಡ್ಕೋತೀಯ, ನಿನಗಿನ್ನೂ ಮದ್ವೆನೂ ಆಗ್ಲಿಲ್ಲ. ಆದ್ರೆ ಚಿಕ್ಕಮ್ಮ ಕೇಳಲ್ಲ. ಇದನ್ನ ನೋಡಿ ದೋಕ್ಯೂಂಗ್ ನಮ್ಗೆ ಹೇಳ್ತಾಳೆ, ನನ್ನ ಜೀವನದಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಜೊತೆಗೆ ಬರುತ್ತೆ. ಪ್ರೆಸೆಂಟ್ ನಲ್ಲಿ ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ಹೇಳ್ತಾನೆ, ಆ ಟೈಮ್ ಅಲ್ಲಿ ನನಗ್ ಬಿಟ್ರೆ ನೀನು ಒಬ್ಳಿಗೆ ಈ ಜಗತ್ತು ನಾಶವಾಗೋಗ್ಲಿ ಅಂತ ಅನ್ಸಿತ್ತು. ಇಷ್ಟ ಹೇಳಿ ಮ್ಯೂಲ್ ಮಾಂಗ್ ಅಲ್ಲಿಂದ ಹೋಗ್ಬೇಕಾದ್ರೆ ದೋಕ್ಯೂಂಗ್ ಅವನಿಗೆ ಒಟ್ಟಿಗೆ ಇರೋಣ ಅಂತ ಹೇಳ್ತಾಳೆ. ಮತ್ತೆ ಮ್ಯೂಲ್ ಮಾಂಗ್ ಕೂಡ ಒಪ್ಕೋತಾನೆ. ಇದರಿಂದ ದೋಕ್ಯೂಂಗ್ ಶಾಕ್ ಆಗ್ತಾಳೆ, ಯಾಕಂದ್ರೆ ಅವಳು ಸ್ವಲ್ಪ ಇಮೋಷನಲ್ ಆಗಿದ್ದಕ್ಕೆ ಅವನಿಗೆ ಉಳ್ಕೊಳ್ಳಿಕ್ಕೆ ಹೇಳಿದ್ಲು. ಮನೆಗ್ ಬಂದು ದೋಕ್ಯೂಂಗ್ ಅವನಿಗೆ ಯಾಕೆ ಉಳ್ಕೊಳ್ಳಿಕ್ಕೆ ಹೇಳ್ದೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ. ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಅವಳು ಸುಮ್ನೆ ಹೇಳಿದ್ದು ಅಂತ ಹೇಳೋಣ